ಅಂತೂ ನಮ್ಮ ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. CRSನಿಂದ ಸುರಕ್ಷತಾ ಪ್ರಮಾಣ ಪತ್ರ ಸಿಕ್ಕಿದೆ. ಇನ್ನು ನಮ್ಮ ಮೆಟ್ರೋ ಓಡೋದೊಂದೇ ಬಾಕಿ. ದಸರೆಗಾದರೂ ನಮ್ಮ ಮೆಟ್ರೋ ಹಳಿ ಮೇಲೆ ಓಡುತ್ತಾ ನೋಡಬೇಕಿದೆ. ಸಿಲಿಕಾನ್ ಸಿಟಿ ಜನರ ಕನಸು ಕೊನೆಗೂ ನನಸಾಗಿದೆ. ಈ ತಿಂಗಳಾಂತ್ಯಕ್ಕೆ ಮೆಟ್ರೋ ರೈಲು ಸಂಚಾರ ಆರಂಭಿಸಲಿದೆ. ನಮ್ಮ ಮೆಟ್ರೋಗೆ ರೈಲ್ವೆ ಸುರಕ್ಷತಾ ಪ್ರಮಾಣ ಪತ್ರ ಕೊನೆಗೂ ತಲುಪಿದೆ. ನಿನ್ನೆ ಸಂಜೆ 6 ಗಂಟೆ ಹೊತ್ತಿಗೆ ಸಿಕಂದರಾಬಾದ್ನಲ್ಲಿರುವ CRS ಕಚೇರಿಯು ನಮ್ಮ ಮೆಟ್ರೋಗೆ ರೈಲ್ವೆ ಸುರಕ್ಷತಾ ಪ್ರಮಾಣ ಪತ್ರ ಕಳಿಸಿಕೊಟ್ಟಿದೆ. 18 ಪುಟಗಳ ಪತ್ರ ನಮ್ಮ ಮೆಟ್ರೋ ಎಲ್ಲ ರೀತಿಯಲ್ಲೂ ಸಂಚಾರಕ್ಕೆ ಫಿಟ್ ಎಂಬ ಸಂದೇಶವನ್ನೊಳಗೊಂಡಿದೆ. ಇದೇ ತಿಂಗಳ 6, 7, 8ರಂದು CRS ತಂಡ ನಮ್ಮ ಮೆಟ್ರೋದ ಅಂತಿಮ ಪರಿಶೀಲನೆ ಮಾಡಿ ಹೋಗಿತ್ತು. CRS ಆಯುಕ್ತ ದಿನೇಶ್ ಕುಮಾರ್ ಸಿಂಗ್ ಜೊತೆ 5 ಅಧಿಕಾರಿಗಳು ಮೆಟ್ರೋದ ತಾಂತ್ರಿಕ ಅಂಶಗಳು, ಸ್ಟೇಷನ್ ವ್ಯವಸ್ಥೆ, ಸುರಕ್ಷತೆ ಮತ್ತು ನಾಗರಿಕ ಸೌಲಭ್ಯಗಳ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ನಡೆಸಿದರು. ಬಳಿಕ CRS ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿಕೊಳ್ಳುವಂತೆ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಸೂಚಿಸಿದರು. ಆದರೆ ಅಷ್ಟರಲ್ಲಾಗಲೇ ಮೆಟ್ರೋಗೆ CRS ಸಿಕ್ಕಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ KH ಮುನಿಯಪ್ಪ ಪ್ರಕಟಿಸಿದರು. ನಿನ್ನೆ ಸಂಜೆ ಆ ಸುರಕ್ಷತಾ ಪ್ರಮಾಣ ಪತ್ರ ಮೆಟ್ರೋಗೆ ಅಧಿಕೃತವಾಗಿ ತಲುಪಿದೆ. ಅಲ್ಲಿಗೆ ಮೆಟ್ರೋ ಸಂಚಾರಕ್ಕೆ ಇದ್ದ ಎಲ್ಲ ಅಡ್ಡಿಗಳು ನಿವಾರಣೆಯಾದಂತಾಗಿದೆ. ಇನ್ನು ಮೆಟ್ರೋ ಸಂಚಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡೋದಷ್ಟೇ ಬಾಕಿ. ಆದರೆ ಉದ್ಘಾಟನೆಗೆ ಪ್ರಧಾನಿ ಸಮಯ ನಿಗದಿಯಾಗಬೇಕಿದೆ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ DV ಸದಾನಂದಗೌಡ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ಗೆ ಸಮಯ ಕೇಳಿ ಪತ್ರ ಬರೆದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳು ಪ್ರಧಾನಿ ಕಚೇರಿಗೆ ಪ್ರಮಾಣ ಪತ್ರದ ಪ್ರತಿ ಕಳಿಸಿ ಮತ್ತೊಮ್ಮೆ ಸಮಯ ಕೇಳಲಿದ್ದಾರೆ. ಒಟ್ಟಿನಲ್ಲಿ ಮೆಟ್ರೋ ಸಂಚಾರ ದಸರೆಗೆ ಕೊಡುಗೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು.